ಡ್ಯಾಮಿಗೆ ನೀರು ಬಂದ್ರೆ ಬದುಕ್ತೀವಿ, ಇಲ್ಲ ನಮ್ಮ ರೈತರ ಪರಿಸ್ಥಿತಿ ಏನು ಅಂತಂದ್ರೆ ಹೆಂಗೈತ್ರಿ? ನಮ್ಮ ಮೆಣಸಿನ ಸೌಕರ್ಯ ನಿಮ್ ಕಮತ ಅಂದ್ರೆ ಕಮತ ಅಂತ ಐತಿ. ಕಮತ ನಾವ್ಯಾರಾದ್ರೂ ಕೈ ಬಿಡುವಂತ ಪರಿಸ್ಥಿತಿ ಒಳಗೆ ಇವತ್ತು ಆ ತಾಯಿ ನಮ್ಮನ್ನು ಗುರುತಿಸಿ ರೈತ ಕುಲಕ್ಕೆ ನರಗುಂದೊಳಗೆ ಇನ್ನೆಂದೆಂದು ಬಡತನ ಬರಬಾರ್ದು ಆ ಕಾರ್ಯಕ್ರಮಕ್ಕೆ ನಾನು ತಾಯಂದಿರಿಗೆ ಮತ್ತು ರೈತ ಬಾಂಧವ್ಯ ನಾನು ಸನ್ಮಾನ ಮಾಡಬೇಕು ಅಂತ ನಮ್ಮಕ್ಕೆ ನಾನಂದೆ. ನಾವೆಲ್ಲ ಹೋರಾಟಗಾರರು, ನಮ್ಗೆ ಯಾಕ್ರಿ ಇವೆಲ್ಲ ಓಂ ಶಾಂತಿ ನೀವು ಮಾಡ್ರಿ, ನಮ್ಗೆ ಓಂ ಶಾಂತಿ ಬೇಕಾಗಿಲ್ಲ, ನಮ್ಗೆ ಏನಂದ್ರೆ ಬೇಕಾ ನ್ಯಾಯ ಬೇಕಂತ ಬಾರ್ಕೋಲ್ ಹಾಕೊಂಡು ಹೋರಾಟ ಮಾಡೋದು ಗೊತ್ತು, ಅದ್ಬಿಟ್ಟು ಏನು ಗೊತ್ತಿಲ್ಲ. ಇಲ್ಲ ನೀವು ಬಂದಿದ್ದು ನಮ್ಗಿದ್ದು ಈ ಕಾರ್ಯಕ್ರಮ ನಡೆಸ್ಕೊಡ್ರಿ ಅಂತ ನಮ್ಗೆ ಕೇಳ್ಕೊಂಡಾಗ ಎಲ್ಲ ಹಳ್ಳಿಯೊಳಗೆ ಅಡ್ಡಾಡಿ ಬಂದೆವು. ಎಲ್ಲ ಹಳ್ಳಿ ರೈತರು ಇಲ್ಲ ನಾವು ಸನ್ಮಾನಕ್ಕೆ ಬರ್ತೀವಿ ಅಂತ 140 ಜನರ ಸನ್ಮಾನವನ್ನ ಇವತ್ತು ಆ ತಾಯಿ ಕೂಡ ಅಂದ್ರೆ ಇದು ನಮ್ಮ ನರಗುಂದದ ಸುದೈವ ಅನ್ನೋದನ್ನು ಕೂಡ ನಾನು ಸ್ಮರಿಸ್ತೇನೆ. ನೋಡಿ, ಎಲ್ಲೇ ಹುಟ್ಟಿರ್ತಕ್ಕಂಥ ಎಮ್ಮ ಇವತ್ತು ನರಗುಂದ ಬಂದು ತಂದೆಯಾಗಿರ್ತಕ್ಕಂಥ ಈ ಒಂದು ಈಶ್ವರ ವಿದ್ಯಾಲಯದೊಳಗೆ ಸೇವೆಯನ್ನು ಸಲ್ಲಿಸಿ ನರಗುಂದ ರೈತರ ಇವತ್ತು ನಾವು ಗುರುತಿಸ್ತೀವಿ ಅಂದ್ರೆ ಸಾಮಾನ್ಯ ಕೆಲಸ. ಅದಕ್ಕೆ ನಾವಿವತ್ತು ಆ ತಾಯಿನ ಹೊಗಲೇಬೇಕು. ಮುಂಜಾನೆ ಮಂದಿ ಕೇಳಿದೆ ನಾವು ಕ್ಷೇತ್ರ ಊಟದ ಏನು ಮಾಡಬೇಕು ಹೆಂಗ ಇಲ್ಲ ಅವರು ಶಿವ ಮಾಡಿಸ್ಬಿಡೋಣ ಅಂತ ಹೇಳಿದ್ರು. 200 ಮಂದಿಗೆ ಅಡಿಗೆ ಹೆಂಗ್ ಮಾಡ್ರಿ ಅಂದ್ರೆ ನಮ್ಮೆಲ್ಲ ಬರ್ತಾರೆ ಶಿವ ಮಾಡಿಬಿಟ್ಟ ನಮಗೆ, ನಾವು ಎಲ್ಲ ರೆಡಿ ಇದ್ದೀವಿ. ಅಂದ್ರೆ ಇದನ್ನ ಯಾಕೆ ನಾವಿಲ್ಲ ಅಂತೀನಿ ಅಂದ್ರೆ ನಾವು ರೈತರು ದುಡಿದು ಬೆಳೆದು ನಾವಿವತ್ತು ಮಾಡ್ತೇವೆ ಕೂಡ ನಾವು ಮಾಡೋಕ್ಕಾಗೋದಿಲ್ಲ. ಅಂದ್ರೆ ಇವತ್ತು ಆ ತಾಯಿ ನಮ್ಗೆಲ್ಲ 250 ಮಂದಿಗೆ ಅಡಿಗೆ ರೆಡಿ ಮಾಡಿಬಿಡ್ತಾರೆ. ಇದು ಮುಖ್ಯ. ಯಾಕಂದ್ರೆ ಯಾವುದೇ ಒಂದು ಸ್ವಾರ್ಥತೆ ಇಲ್ಲ. ನಾವೇನಾದ್ರೂ ನಿಮ್ಮ ಒಂದು ಇದಕ್ಕೆ ದುಡ್ಡಿನ ವ್ಯವಸ್ಥೆ ಮಾಡೋದು ಕೇಳಿದಾಗ ಒಂದು ಮಾತು ಹೇಳಿದ್ರು, ಕುಲಕರ್ಣಿ ಅವರ ನೀವು 2 ದಿನ ಬಂದು ನಿಂತು ಎಲ್ಲಾ ಜನರು ಕರೆಸಿ ಅವ್ರಿಗೆ ಸನ್ಮಾನ ಮಾಡಿ ಕಳಿಸಿದ ಅದೇ ಒಂದು ದೊಡ್ಡ ಕೊಡುಗೆ ಅಂತ ಹೇಳಿದ್ರು. ಅದಕ್ಕೆ 3 ದಿವಸ ಎಲ್ಲ ನನ್ನ ಕೆಲಸ ಬದಿಗೆ ಆ ತಾಯಿ ಜೊತೆಗೆ ನಾನು ಕೂತ್ಕೊಂಡು ಆ ತಾಯಿ ಸೇವೆಯನ್ನು ಪರಮಾತ್ಮನ ಸೇವೆ ಅಂತೇಳಿ ನಾವು ಮಾಡೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾಕಂದ್ರೆ ಇಂಥ ಕೆಲಸಗಳಾಗಬೇಕು. ಇನ್ನೊಂದು ತಹಸೀಲ್ದಾರ್ ಸಾಹೇಬ್ ಹೇಳು, ಯಾಕಂದ್ರೆ ನಮ್ಮ ರೈತರು ಹೇಳಿ ಮಾಡೋಣ ನಂಗೆ ಇವತ್ತು ಸಾಕಾಗುವಷ್ಟು ಮಳೆ ಬಂದಿತ್ತಂದ್ರೆ ನಮ್ಗೆ ಬೇಕಾದಾಗ ಹೆಸರು ಬಂದಿದ್ದು ಮಳೆನೂ ಕೈ ಕೊಟ್ಟು ಹೋದ್ರು. ಡ್ಯಾಮಿಗೆ ನೀರು ಬಂದ್ರೆ ಬೇಕಾದಾಗಿತ್ತು ಅದು ಬರಲಿಲ್ಲ. ಯಾವಾಗಿದ್ರು ನಮ್ಮ ನರಗುಂದ ಪರಿಸ್ಥಿತಿ ಏನೈತಿ ಅಂದ್ರೆ ಮುಗಿದು ನೋಡುದು ಕೆನಾಲ್ ನೋಡು, ಮುಗಿದು ನೋಡುದು ಕೆನಾಲ್ ಇವೆರಡು ಬಿಟ್ಟರೆ ನಮ್ಗೆ ಯಾವಾಗೂ ಈ ಪರಿಪಾಠ ಹೋಗುದಿಲ್ಲ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ಇವತ್ತು ನಾನು ಆ ಶಿವಣ್ಣನ ಕೇಳುದು ಇಷ್ಟ. ಯಾಕಂದ್ರೆ ನಮ್ಮ ಬೋಳ್ಸೆಟ್ರು ಕೂಡ್ಕೊಂಡು ಕೆಲಸ ಮಾಡೋದು ಹೋರಾಟ ಹುಟ್ಟಾಕಿದಾಗ ನಾವ 4 ಮಂದಿ ಇದ್ವಿ. ಏನ್ ಬೇಕು ಅಂತಾರೆ ಅವ್ರು 4 ಮಂದಿ ನಾವೇನು ಹೋರಾಟ ಮಾಡಕ್ಕಾಗತಿ ಅಂತ ಇವ್ರು ಸುಬೇದವ್ರೆಲ್ಲ ಹೇಳ್ತಿದ್ರು. ಅವ್ರು ಬೋಳ್ಸೆಟ್ರು ಒಂದು ಮಾತು ಕುಡ್ಕಂದವ್ರ ಹೆಣ ಹೊರಾಗ 4 ಮಂದಿ ಸಾಕ್ತಾರೆ ಅಲ್ಲ ಬದುಕಿ ಕೊಡ್ತಾರೆ ಅಂತ ಹೇಳಿದ್ರು. ಹೆಣ ಹೊರಕ 4 ಮಂದಿ ಸಾಕು ರಗಡ್ ಮಂದಿ ಬರ್ತಾರ. ಆ ರೀತಿ ಒಳಗೆ ಇವತ್ತು 25-30 ವರ್ಷದ ಹೋರಾಟ ಮಾಡಕತ್ತಿರ್ತಕ್ಕಂಥ ಪ್ರಯತ್ನದಲ್ಲಿ ಕಳಸಾ ಹಾಲದ ನೀರು ಎಷ್ಟಾರ ಸ್ವಲ್ಪ ಬಂದು ಕೂಡೈತಿ ಅನ್ನೋದಕ್ಕೆ ಹೆಮ್ಮೆಯನ್ನು ನಾನು ಹೇಳ್ಕೊತೆ. ಆ ಒಂದು ಇದ್ರೊಳಗೆ ಇವತ್ತು ಏನಾದರೂ ಕಳಸಾ ಬಳ್ಳೂರಿ ಕಾಮಗಾರಿ ಪೂರ್ಣ ಮುಗಿದ ನಿಜ ಆದ್ರೆ ನಮ್ಮ ನರಗುಂದ ತಾಲೂಕು ಹೊನ್ನಿನ ಬಗ್ಗೆ ಹಾಯ್ತೈತಿ ಅನ್ನೋದು ಕೂಡ ಇನ್ನು ಸ್ಮರಿಸಬೇಕಾಗಿದೆ. ಅದಕ್ಕೆ ಇವತ್ತು ನಾನು ನಮ್ಮ ಪ್ರಭಾಕರ್ಗೆ ಹೇಳ್ಕೊಳಕತ್ತೇನೆ, ನೀವ ನೀ ಏನಾರಮ್ಮ ನಮ್ಮ ಗಂಡ್ಮಕ್ಕಳ ಕಡೆಯಿಂದ ಕಾರ್ಯಕ್ಕೆ ನೀನಾರ ಪರಮಾತ್ಮ ಬೇಡ್ಕೊಂಡು ನಮ್ಮ ರೈತರು ಬಹಳ ಸುಗಮವಾಗಿ ಆಗಲಿ ಅಂತೇಳಿ ಆಶೀರ್ವಾದ ಮಾಡುವ ಅಂತ ಕೇಳ್ಕೊಂಡಾಗ ಎಲ್ಲಾ ರೈತರು ಸನ್ಮಾನಿಕೊಳ್ಳೋದಲ್ಲ. ಇನ್ನು ಮುಂದಾದ್ರೂ ಕೂಡ ನಮ್ಮ ರೈತರ ಪರಿಸ್ಥಿತಿ, ನಮ್ಮ ರೈತ ಮಕ್ಕಳ ಒಂದು ಏನು ದೀಪ ಐತಿ ನನ್ನ ದೀಪವಾಗಿ ಬೆಳಗಲಿ ಅನ್ನೋದಂತ ಒಂದು ಮಾತನ್ನು ನಾ ಹೇಳ್ತೀನಿ. ನಾನು ನಿಮಗೆ ಇಂದಿನ ಒಂದು ಸಂದರ್ಭದಲ್ಲಿ 85 ಒಳಗೆ ನಾವು ಹತ್ತಿ ಬೆಳಗಾವಿ 2.5 ಕೋಟಿ ರೂಪಾಯಿ ಮಾಡಿ ಹತ್ತಿ ಅಂತ ಸಂದರ್ಭ ಇವಾಗ ಬಸಪ್ರಭು ಬಂದ 500 ಕ್ವಿಂಟಲ್ ಹತ್ತಿ ಬೆಳೆದು 1000 ಕ್ವಿಂಟಲ್ ಗೊಂಜಾಳ ಬೆಳೆದು ಆವಾಗ ನಾವು 200 ರೂಪಾಯಿ ಕ್ವಿಂಟಲ್ ಹತ್ತಿ ಇದ್ರು ಕೂಡ ಸುಮ್ಮನಿದ್ದೀವಿ. ಈಗ 5,000-6,000 ಸಾವಿರ ರೂಪಾಯಿ ಹತ್ತಿ ಮಾತ್ರ ಇದ್ರು ಹತ್ತಿನಿಲ್ಲ ಬರ್ತೀವಿ. ಅದಕ್ಕೆ ನಮ್ಮ ರೈತರು ಇವತ್ತು ಏನಪ್ಪ ಅಂತಂದ್ರೆ ಈ ಒಂದು ಸನ್ಮಾನವನ್ನು ತೆಗೆದುಕೊಂಡ ನಂತರ ನಾವು ನಿಜವಾಗಿ ನಾವು ರೈತ ಯಾವಾಗ ಯಾವುದಕ್ಕೂ ಕೈ ಒಡ್ಡಿದವರಲ್ಲ, ಯಾವುದಕ್ಕೆ ಹೆದರಿದವರಲ್ಲ.
ಎಂಥ ಕಾರ್ಯ ಬಂದರೂ ಕೂಡ ಎದೆ ಕೊಟ್ಟು ನಿಂತ್ಕೆಸ ನಾವು ನಮ್ಮ ಕೆಲಸವನ್ನು ಮಾಡ್ತಕ್ಕಂಥವ್ರಾಗಿವಿ.